ಮೆಣಸೆ ಮರ್ತೋಯ್ತು ಗುರು. ಇವಾಗ ಮೆಣಸು ಹಾಕಕ್ ಆಗಲ್ಲ ಗೈಸ್. ಇವಾಗ ಒಣಮೆಣಸು, ಸಾರಿ ಇದೆಂತ ಹಸಿಮೆಣಸು. ನಾನ್ ಹೇಳ್ದಂಗೆ ಹೇಳುದಾ ನೀನಾ? ಪುರ ಮಾಡಂದೆ ಗೈಸ್. ಹಸಿಮೆಣಸು ಪಾಯಸ, ಎಗ್ ರೈಸ್ ನೋಡಿ ಈ ತರ. ನಮ್ಮ ದೊಡ್ಡತ್ತೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ನೋಡೋಣ ಅಕ್ಕ ಅಣ್ಣನದ ಎಗ್ ರೈಸ್. ಓಕೆನಾ? ಎಗ್ ರೈಸ್ ಓಕೆನಾ ನಿಂಗೆ? ಓಕೆ ಗೈಸ್, ಇವತ್ತು ನಾವು ನಮ್ಮ ಮನೆ ಕಿಚನ್ ಅಲ್ಲಿ ನಾವು ಮಾಡ್ತಾ ಇರೋದು ಎಗ್ ರೈಸ್. ಬಟ್ ನನ್ಗಂತೂ ನಿಜ ಮಾಡಕ್ ಬರಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಸಾಲೆ ಎಲ್ಲ ಹೇಗ್ ಹಾಕ್ಬೋದು, ಗ್ಯಾಸ್ ಹೇಗ್ ಹಚ್ಚೋದೆಲ್ಲ ಪಕ್ಕ ಬರುತ್ತೆ. ಬಟ್ ಅದಕ್ಕೆ ಎಷ್ಟು ಆಡ್ ಮಾಡ್ಬೇಕು, ಎಷ್ಟು ರೈಸ್ ಹಾಕ್ಬೇಕು, ಮೊಟ್ಟೆ ಹಾಕ್ಬೇಕು, ನಿಜವಾಗ್ಲೂ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ 2020 ಕೊರೋನಾ ಟೈಮಲ್ಲಿ ಒಂದ್ಸಲ ಎಗ್ ಬಿರಿಯಾನಿ ಮಾಡಿದ್ದೆ. ಅದನ್ನ ಬಿಟ್ರೆ ಇವಾಗ ಎಗ್ ರೈಸ್ ಮಾಡ್ತಾ ಇದ್ದೀನಿ ನಾನು. ಬನ್ನಿ. ಬಟ್ ನನಗೆ ಗೊತ್ತಿಲ್ಲ ಅಂತಂದರೆ ನನ್ನ ತಮ್ಮ ಹೇಳ್ಕೊಡ್ತಾನೆ. ಇಲ್ಲೆಲ್ಲೋ ಇರ್ಬೋದು ಅವನ್ನ ನಾನು ಕರಿತೀನಿ. ನಾನು ಫಸ್ಟ್ ಗ್ಯಾಸ್ ಹಚ್ಚಿ ಒಗ್ಗರಣೆ ನಾನು ಸ್ಟಾರ್ಟ್ ಮಾಡ್ತೀನಿ, ಆಯಿತಾ? ಬಟ್ ಎಲ್ಲದರಲ್ಲೂ ಸ್ವಲ್ಪ ಈಸಿ ಕೆಲಸ ಅಂದರೆ ಗ್ಯಾಸ್ ಹಚ್ಚೋದು. ಚಿನ್ನು, ನೀ ಸ್ವಲ್ಪ ಅಲ್ಲಿ ಇವಾಗ ಇದಕ್ಕೆ ಎಣ್ಣೆ ಹಾಕ್ಬೇಕು ನಾವು. ಎಣ್ಣೆ ಹಾಕೋದಂದ್ರೆ ಸ್ವಲ್ಪ ನೀರೆಲ್ಲ ಇದ್ರೆ ಹುಟ್ಟುತ್ತೆ, ಮುಖಕ್ಕೆಲ್ಲ ಹಾರುತ್ತೆ, ಆಯ್ತು? ಅದ್ರ ಬಗ್ಗೆ ಹುಷಾರಾಗಿರ್ಬೇಕು. ಪಾತ್ರದಲ್ಲಿ ನೀರಿರೋಕ್ಕಾಗ ಎಣ್ಣೆ ಹಾಕೋಣ. ಈರುಳ್ಳಿ ಅಲ್ಲ? ಸೊ ಇವಾಗ ಈರುಳ್ಳಿ ಫಸ್ಟ್. ಬಟ್ ಈ ಸಾಸಿವೆ ಎಲ್ಲ ಹಾಕ್ಲಿಕ್ಕಿಲ್ಲ ಅಲ್ಲ? ಇಲ್ಲ ಇಲ್ಲ. ಸೊ ಕೆಲಸ ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೇನೆ ನಾರ್ಮಲಿ, ಆಯ್ತಾ? ಇವಾಗ ನನಗೆ ವೆಜ್ ಮಾಡಬೇಕು ಅಂತಂದ್ರೆ ನಾರ್ಮಲಿ ದಾಲ್ ಬಿಟ್ಟರೆ ಕೆಲವೊಂದು ಪಲ್ಯ, ಅಂದರೆ ಇವಾಗ ಬೆಂಡೆಕಾಯಿ, ತೊಂಡೆಕಾಯಿ ಪಲ್ಯಗಳನ್ನ ನಾನು ಮಾಡ್ತೇನೆ. ಅದನ್ನ ಬಿಟ್ಟರೆ ನಂಗೆ ಮಾಡೋಕ್ಕೆ ಬರಲ್ಲ. ಚಿಕನ್ ಅಂದರೆ ಚೆನ್ನಾಗಿ ಅಡುಗೆ ಮಾಡ್ತೇನೆ. ಬಟ್ ದ ಥಿಂಗ್ ಈಸ್, ಲಾಸ್ಟ್ 4-5 ಇಯರ್ಸಿಂದ ನನಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡೋದು ಸ್ಟಾಪ್ ಮಾಡಿದೆ ನಮಗೆ. ಅಂದರೆ ಇವಾಗ ನಾನು ಬೆಂಗಳೂರಲ್ಲಿ ಇದ್ದದ್ರಿಂದ ಸೊ ಅಡುಗೆ ಎಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ ಅಂತ. ಅದಕ್ಕೆ ರೀಸನ್ಗೆ ನನಗೆ ಅಷ್ಟು ಇವಾಗ ಕೈ ಪಟ 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 ಬರಲ್ಲ. ಬಟ್ ಪಟ 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 ಬಂದಾಗ ಕಲ್ತ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಸೊ ನಾರ್ಮಲಿ ನಾನು ನನ್ನ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ನಾನಾಗ ಐ ಥಿಂಕ್ ಸ್ವಲ್ಪ ಎಕ್ಸಾಮ್ ಲೀವಲ್ಲಿದ್ದೆ. ಆ ಟೈಮಲ್ಲಿ ನಾನು ನಮ್ಮ ಮತ್ತೊಂದು ಮನೆಗೆ ಅಡುಗೆ ಕಿಚನಲ್ಲಿ, ಅಂದರೆ ನಮ್ದು ಇನ್ನೊಂದು ಮನೆ ಆಚೆ ಇದೆ, ಸೊ ಅಲ್ಲಿ ನಾವು ಅಡುಗೆ ಮಾಡ್ತಾ ನಾನು ವ್ಲಾಗ್ಸ್ ಎಲ್ಲ ಮಾಡಿದೆ. ಇವಾಗ ನಾವು ನಮ್ಮ ಮನೇಲಿ ಮಾಡ್ತಾ ಇದ್ದೀವಿ. ಇಲ್ಲಿ ಹಾಕಿ ಇದು ಸ್ವಲ್ಪ ಬೇಗನೆ ಡ್ರೈ ಆಯಿತು. ಯಾಕಂತ ಹೇಳಿದರೆ ಎಣ್ಣೆ ಜಾಸ್ತಿ ಸ್ವಲ್ಪ ಇಟ್ಟಿದ್ದೆ, ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ. ಅದಕ್ಕೆ ಇದು ಕೆಂಪಾಗೋ ತನಕ ನಾವು ಈ ಥರ ಮಾಡ್ತಾ ಇರಬೇಕು. ಗೊತ್ತಿಲ್ಲ, ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಅವರು ನಿದ್ರೆ ಮಾಡ್ತಾರೆ. ಅದಕ್ಕೆ ಬೇಗ ಬೇಗ ಮಾಡಬೇಕು. ನಮ್ಮ ಮನೆಗೆ ಸ್ವಲ್ಪ ನಾವು ಜಾಸ್ತಿ ಜನ ಇರೋದ್ರಿಂದ ಅಟ್ಲೀಸ್ಟ್ ಒಂದು 6-7 ಮೆಂಬರ್ಸ್ ಮಾಡಬೇಕು. ಇನ್ನು 6-7 ಮೆಂಬರ್ಸ್ ಮಲಗಿದ್ದಾರೆ ಆಲ್ರೆಡಿ. ಸೊ ಬೇಗ ಬೇಗ ಮಾಡಬೇಕು. ಸೊ ಈಗ ಗೊತ್ತಿಲ್ಲ, ಊರಿಗೆ ಬಂದೇನೆ ತುಂಬ ದಿನ ಆಯಿತು. ಸೊ ಏನಾದರೂ ಮಾಡೋಣ, ಫಿಶ್ ಮಾಡೋಣ ಅಂತೆಲ್ಲ ಯೋಚನೆ ಮಾಡ್ತಿದ್ದೆ. ಬಟ್ ಟೈಮೇ ಇರಲಿಲ್ಲ ನನಗೆ. ಸ್ವಲ್ಪ ಇವಾಗ ಸೀಸನ್ ಮದುವೆ ಎಲ್ಲ ಇರೋದ್ರಿಂದ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮದುವೆ, ಸೊ ಆಗಿಲ್ಲ. ಬಟ್ ಅದ್ರ ಜೊತೆಯಲ್ಲಿ ನನ್ನ ವರ್ಕ್ ಏನಂದರೆ ಇವಾಗ 15 ದಿನ ಅಂದರೆ ಸ್ವಲ್ಪ ವರ್ಕ್ ಅಂದರೆ ಅದೇ ವರ್ಷದಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಫ್ರೈ ಆಗುತ್ತೆ, ಸ್ವಲ್ಪ ಸಾಲ್ಟ್. ಅಂದರೆ ಇವಾಗ ನಾವು ಈ ರೀತಿ ಹಾಕಿದ ನಂತರ ಸ್ವಲ್ಪ ಬೇಗ ಕೆಂಪಾಗಲಿಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡೋಣ. ಮತ್ತು ಇವಾಗ ಅಡುಗೆಯಲ್ಲಿ ಈರುಳ್ಳಿ ಸ್ವಲ್ಪ ಉಪ್ಪಿನಂಶ ಈರುಳ್ಳಿ ಜೊತೆ ಇದ್ದರೆ ಅದು ತಿನ್ನೋಕ್ಕೂ ಚೆನ್ನಾಗಿ ಬರುತ್ತೆ. ನನಗೆ ಎಂತ ಅಂದರೆ ಕಂಪೇರಿಂಗ್ ಟು ಟೊಮೊಟೊ, ನನಗೆ ಈರುಳ್ಳಿ ಎಲ್ಲ ಹಾಕಿರುವ ಫುಡ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಉಪ್ಪ ಆ್ಯಡ್ ಮಾಡಾಗಿದೆ. ಸೊ ಅಲ್ಲಿ ಪೌಡರ್ ಇದು ಹಾಕಿದ ತಕ್ಷಣ ಸಿಕ್ತು ಇದೊಂದು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಫಸ್ಟ್ ಆ್ಯಡ್ ಮಾಡ್ತೀನಿ ಅಷ್ಟೇ. ನೋಡಿ ಗೈಸ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಟಿಪ್ ಮಾಡು. ಓಕೆ, ಅಂದರೆ ನಾರ್ಮಲಿ ನಮ್ಮ ಮನೇಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ನಾವು, ಅಂದರೆ ನನ್ನನ್ನು ಸೇರಿಸಿ 8 ಜನ ಮಕ್ಕಳು ನಮ್ಮ ಮನೇಲಿ ಇರೋದು, ಮೊಮ್ಮಕ್ಕಳು ಅಜ್ಜಿದು. ಸೊ ಖಾರ ಸ್ವಲ್ಪ ಕಡಿಮೆ ನಾವು ತಿನ್ನೋದು, ಅದಕ್ಕೆ ಸ್ವಲ್ಪ. ನೆಕ್ಸ್ಟ್ ಇದು ವೆಜ್ ಪಲಾವ್ ಮಸಾಲ ಅಂತ ಸಿಕ್ತು, ಆಯಿತಾ? ಪಲಾವ್ ಮಸಾಲ ಹಾಕ್ತಾ ಇದ್ದೀನಿ. ಎಂಥದ್ದು ಹಲಸಿನ ಹಣ್ಣು ತಿಂತಿದ್ಯಾ?
ಗೈಸ್ ನಮ್ಮ ಮನೇಲಿ ತುಂಬ ಹಸಿನಣ್ಣು ಕೂಡ ಆಗಿದೆ. ನಾನು ನಿಮಗೆ ನಾಳೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ನಾವು ಮನೆಯಲ್ಲೇ ಮಾಡಿರುವ ಖಾರ ಪೌಡರ್ ನೋಡಿ. ಇದು ಕೆಂಪಲ್ಲ ಎಂಥದ್ದು ಇಲ್ಲ, ಸ್ವಲ್ಪ ವೈಟ್ ಆಗಿದೆ. ಮನೆಯಲ್ಲೇ ಮಾಡಿದ್ದು, ಸ್ವಲ್ಪ ಜಾಸ್ತಿ ಖಾರ ಇದೆ, 1 ಸ್ಪೂನ್ ಸಾಕು. ಮನೆಯಲ್ಲಿ ಮಾಡಿರುವ ಐಟಮ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ನಾನು ಮಾಡ್ತಿರುವಂಥ ಎಗ್ ರೈಸ್. ಬಟ್ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ಸ್ವಲ್ಪ ಡ್ರೈ ಆಗಿ 33 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸೆಕೆ ಆಟಾಡ್ತಾ ಇದೆ. ಸೊ ಅಪ್ಪ ನಿಲ್ಲಕ್ಕಾಗಲ್ಲ, ಊರಕ್ಕಾಗಲ್ಲ. ಇದು ಮಸಾಲೆ ಎಲ್ಲ ತಗೊಂಡಿದೆ. ಇದಕ್ಕೆ ನಾನು ಇವಾಗ ಎಗ್ನ ಆ್ಯಡ್ ಮಾಡ್ತೀನಿ. ಎಗ್ ನಾನಿವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಎಗ್. 6 ಎಗ್ಸ್ ಇದೆ. ಸೊ ನಾನು ಆ್ಯಡ್ ಮಾಡ್ತೀನಿ ಇವಾಗ. ಎಗ್ ಹಾಕಿದ್ದೇನೆ. ಸೊ ಇದಕ್ಕೆ ಇವಾಗ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿ. ಇದನ್ನ ನಾವು ಸ್ವಲ್ಪ ಅದು ಗೌಲ್ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಅರಿಶಿನ ಪೌಡರ್ನ ಆ್ಯಡ್ ಮಾಡ್ತೀವಿ. ಲೈಟಾಗಿ ಹೆಚ್ಚು. ಮೆಣಸೇ ಮರ್ತೋಯ್ತು ಗುರು. ಇವಾಗ ಮೆಣಸು ಹಾಕಕ್ಕಾಗಲ್ಲ ಗೈಸ್. ಇವಾಗ ಒಣಮೆಣಸು, ಸಾರಿ ಇದೆಂತ ಹಸಿಮೆಣಸು. ನಾನ್ ಹೇಳ್ದಂಗೆ ಹೇಳುದಾ ನೀನ? ಪುನಃ ಮಾಡಲ್ಲ ಗೈಸ್. ಹಸಿಮೆಣಸು ಗೈಸ್. ಸಿಂಪಲ್ ಥಿಂಗ್ ಏನ್ ಗೊತ್ತಾ, ಇವಾಗ ಜನರು ಹೇಳ್ತಾರೆ ಓ ಇನ್ನೊಬ್ರ ಲೈಫ್ನ ನೋಡಿ ನಾವು ಫ್ರೀ ಇದ್ದಾರೆ ಅವರು, ಈಗ ನಾವು ಅವ್ರ ಥರ ಫ್ರೀ ಇಲ್ಲ, ನಮ್ಗೆ ಅವ್ರ ಥರ ಟೈಮ್ ಇಲ್ಲ ಅಂತ ನಾವು ಅನ್ಕೊಳ್ಳೋದು ಲಿಟ್ರಲಿ ರಾಂಗ್. ಯಾಕಂತ ಹೇಳಿದ್ರೆ ಇವಾಗ ನಾವು ನಮ್ಮ ರೂಮ್ ಪಕ್ಕದಲ್ಲಿನೇ ಒಬ್ಬ ಎಗ್ ರೈಸ್ ಅವನಿದ್ದಾನೆ ಆಯ್ತಾ. ಕಾರ್ಪೊರೇಟ್ ಎಂಪ್ಲಾಯ್. ಬೆಳಿಗ್ಗೆ 9 to 5 ವರ್ಕ್ ಮಾಡ್ತಾನೆ, 7 to 10 ಎಗ್ ರೈಸ್ನ ಮಾಡಿ ನಮ್ಗಲ್ಲ, ನಾವು ಈಗ ಕಸ್ಟಮರ್ಸ್ಗೆ ಅವನು ಎಗ್ ರೈಸ್ನ ಸೇಲ್ ಮಾಡ್ತಾನೆ ಆಯ್ತಾ. ಹಾಗಾದ್ರೆ ಅವನು ಲೈಫ್ನ ಹೇಗೆ ಲೀಡ್ ಮಾಡ್ತಿದ್ದಾನೆ. ಈಗ ನಾವು ಅವನ್ನ ಫ್ರೀ ಆಗಿದ್ದಾನೆ ಅಂತ ನಾವು ಹೇಗೆ ಕನ್ಸಿಡರ್ ಮಾಡ್ಲಿಕ್ಕಾಗತ್ತಲ್ವಾ. ಇವಾಗ ಎಂತಕ್ಕಂದ್ರೆ ನಾನು ಕೂಡ ಈಗ 10 to 6 or 7 ವರ್ಕ್ ಮಾಡ್ತೀನಿ. ಆ ನಂತರ ಟೈಮಲ್ಲಿ ನಾನು ಕೂಡ ಏನಾದರೂ ಮಾಡ್ಬೋದಲ್ವಾ. ಬಟ್ ನೋಡಿದವ್ರು ಯಾಕೆ ಈಗ ಅವಳು ಪೂರ್ಣಿಮಾ ಫ್ರೀ ಆಗಿರ್ತಾಳೆ ಅಥವಾ ಇನ್ನೊಬ್ರು ಫ್ರೀ ಆಗಿರ್ತಾನೆ ದಟ್ಸ್ ರಾಂಗ್ ಅಂತ ಐ ಹೋಪ್. ಅಂದ್ರೆ ಇವಾಗ ಎಗ್ ರೈಸ್ ಮಾಡುವಾಗ ನನಗೆ ಅವ್ನು ನೆನಪಾಯ್ತು. ಸೊ ಬಂದಿದೆ. ಸೊ ಇವಾಗ ನಾನು ಇದಕ್ಕೆ ರೈಸ್ನ ಆ್ಯಡ್ ಮಾಡ್ತೀನಿ. ಗೈಸ್ ಇವಾಗ ರೈಸ್ನ ಆ್ಯಡ್ ಮಾಡ್ತಾ ಇರ್ತೀವಿ. ಸೊ ಟೋಟಲಿ ಇದಿವಾಗ 8 ಜನಕ್ಕೆ 9 ಜನಕ್ಕೆ, ನಮಗೂ ಗೊತ್ತಾಗ್ತಿಲ್ಲ ಎಷ್ಟು ಹಾಕೋದಂತ. ಅನ್ನ ವಿಸಿಲ್ ಮಿಸ್ ಆಗಿಬಿಟ್ಟು ಪಾಯಸ ಆಗಿದೆ. ಬಟ್ ಇದು ಪಾಯಸ ಎಗ್ ರೈಸ್ ನೋಡಿ ಈ ಥರ. ನಮ್ಮ ದೊಡ್ಡತ್ತೆ ನಮಗೆಲ್ಲ ಊರಿಗೆ ಬಂದಾಗ ಚಂದ ಮಾಡಿ ಅಡ್ಗೆ ಮಾಡ್ಕೊಡೋದು ಇವ್ರೆ. ನಂಗೆ ಅದು ಅನ್ನ ಆಗಿದ ತಕ್ಷಣ ನಂಗೆ ಮಿಕ್ಸ್ ಮಾಡಕ್ಕೆ ಬರಲ್ಲ ಆಯ್ತಾ. ಅದು ಕೈ ಇಲ್ಲೂ ಸುಟ್ಕೋತೀನಿ ನಾನು, ಇದು ಸುಟ್ಟೋಗುತ್ತೆ. ಅದಕ್ಕೆ ಇವರು ಬರ್ತಾರೆ. ಅಲ್ಲ ಇದು ಇವಾಗ ಮಸಾಲೆನ ರೆಡಿ ಮಾಡಿದ್ದೀನಲ್ಲ, ನಿಮ್ಗೆ ಎಂತ ಅನ್ಸುತ್ತೆ? ಚಂದ ಆಗಿರುತ್ತೆ ಅನ್ಸುತ್ತಾ? ನೋಡ್ದೆ ಅದೇ ನಾನು ಅಡಿಗೆ ಮಾಡಿದ್ ನೀವು ತಿಂದಿದ್ರಲ್ವಾ, ಹೆಂಗ್ ಅನ್ಸುತ್ತ? ಒಳ್ಳೆ ಅದ್ರಲ್ಲಿ ಇಷ್ಟ ಆಗಿತ್ತು ಚಿಕನ್ ಡ್ರೈ. ಚಿಕನ್ ಡ್ರೈ ಬಟ್ ಹೇಳ್ಕೊಟ್ಟದಿವ್ರೆ ಆಯ್ತಾ, ಅದನ್ನ ಮಾಡಕ್ಕೂ ನಂಗೆ ಹೇಳ್ಕೊಟ್ಟದಿವ್ರೆ. ಸಾಕೀಗ ಸಾಕಾ? ಆಫ್ ಮಾಡಿ. ಮತ್ತೆ ರೈಸ್, ಇದು ರೈಸ್ ಇಷ್ಟೇ ಸಾಕತ್ತೆ. ನಂಗೆ ಸ್ವಲ್ಪ ಹದೆಲ್ಲ ಸಿಗಲ್ಲ, ಎಲ್ಲ ಇವರಿಗೆ ಗೊತ್ತಿರುತ್ತೆ. ಯಾಕಂದ್ರೆ ದಿನ ಒಂದು 20-25 ಜನಕ್ಕೆ ಅಡುಗೆ ಮಾಡ್ತಾರೆ ಇವರು. ಸಾಕಲ್ಲ ಅತ್ತೆ? ನೋಡಿ ರೈಸ್ ಈ ಥರ ಆಗಿದೆ. ಅದೇ ಹೇಳಿ ಎಂಡಲ್ಲಿ ಲಿಂಬುನ ಆ ಬಟ್ಟೆ ಒಂಚೂರು ಒದ್ದಾಚೆ ಹಾಕಿ. ಫೈನಲ್ ಲಿಂಬು. ಇದು ಸ್ವಲ್ಪ ಒಣಗೋಗಿದೆ ಆಯಿತಾ, ಸೆಕೆ ಜಾಸ್ತಿ ಅಲ್ಲ. ಸೊ ಈ ಲಿಂಬು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಹುಳಿ ಸ್ವಲ್ಪ. ಅದ್ರ ಜೊತೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಇದೆಲ್ಲ ಹಾಕಬಾರ್ದು, ಬಟ್ ಬಿದ್ದಿದೆ ಹೇಗಾಗಲ್ಲ, ಇವಾಗ ಕೈ ಹಾಕೋದು ಗಲೀಜಾಗುತ್ತೆ. ಸೊ ಲಿಂಬು ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಲಾಸ್ಟಲ್ಲಿ ಅಡುಗೆ ಆಗಿದ ನಂತರದಲ್ಲಿ ಇದನ್ನು ಲಿಂಬು ಆ್ಯಡ್ ಮಾಡೋದು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದು ಕಂಪಲ್ಸರಿ.
ಆಯಿತಾ, ನಮ್ಮ ಮನೆ ಅಡುಗೆಯಲ್ಲಿ ಇವಾಗ ನಾವು ಚಿಕನ್ ಮಾಡಲಿ ಅಥವಾ ಏನಾದರೂ ಪಲ್ಯ ಮಾಡಲಿ, ಸೊ ಅದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು, ಲಿಂಬುನ ನಾರ್ಮಲಿ ಆ್ಯಡ್ ಮಾಡ್ತೀನಿ. ಇದು ನನ್ನ ಇವತ್ತಿನ ಬೈಂದೂರು ಮನೆಯಲ್ಲಿ ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ಗೊತ್ತಿಲ್ಲ, ನಾನು ಬೈಂದೂರಲ್ಲಿನೂ ಲಾಗ್ ಮಾಡ್ಬೋದು ಅಥವಾ ಬೆಂಗಳೂರಲ್ಲಿ ಕೂಡ ಲಾಗ್ ಮಾಡ್ಬೋದು, ಬಟ್ ಪಕ್ಕ ಲಾಗ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಟೇಕ್ ಕೇರ್ ಯುವರ್ ಸೆಲ್ಫ್. ಬಾಯ್ ಬಾಯ್.